ಮಾನಸಿಕ ಕ್ರಿಯೆಯನ್ನು ಮಾಡುತ್ತಾ ಈ ಸಮಾಜದ ಮುಖ್ಯಸ್ಥರಾಗಿರ್ತಕ್ಕಂಥ ಹುಟ್ಟಿದೆ. ಹುಟ್ಟಿದ ಮೇಲೆ ಸಾವು ಹುಟ್ಟಿದೆ. ಈ ಭಾರತ ದೇಶದಲ್ಲಿ ಸಾವು ಆಗ್ತದೆ. ಇದು ಪವಿತ್ರವಾದಂತಹ ದೇಶ. ಈ ಒಂದು ನಮ್ಮ ಭಾರತ ದೇಶ ಏನಿದೆ ಅದು ನಮ್ಮ ಜೀವ ಈ ಪ್ರಪಂಚಕ್ಕೆ ಧರ್ಮವನ್ನು ಮತ್ತು ಸಂಸ್ಕೃತಿಯನ್ನು ಕೊಡ್ತಕ್ಕಂಥ ಈ ಭಾರತ ದೇಶ ಉಳಿದರೆ ಈ ಪ್ರಪಂಚ ಉಳಿಯುತ್ತೆ. ಅದರಿಂದಾಗಿ ನಾವು ಹುಟ್ಟೋದೇ ಒಂದು ಪುಣ್ಯ. ನಾವೆಲ್ಲರೂ ಕೂಡ ಭಾರತ ದೇಶ ಹುಟ್ಟಿದ್ದೇವೆ. ನಾವೆಲ್ಲ ಭಾರತೀಯರು. ನಮ್ಮ ನಡೆ ನುಡಿ ಹೆಂಗೆ ಬೇಕಪ್ಪ ಅಂದರೆ ಆ ಧರ್ಮದ ಪ್ರಕಾರವಾಗಿ ಇದೇ ಸನಾತನ ಧರ್ಮ. ಧರ್ಮ ಅಂದರೆ ಧರ್ಮ ನಾವು ನಮ್ಮ ನಡವಳಿಕೆ ಯಾವ ರೀತಿ, ನಮ್ಮ ಚಿಂತನೆಗಳು ಯಾವ ರೀತಿ ಇರ್ತಾವೋ ನಮ್ಮ ನಡವಳಿಕೆಗಳು ನಾಳೆ ಅದೇ ರೀತಿ ಇರ್ತದೆ. ಒಳ್ಳೆ ಚಿಂತನೆಯಲ್ಲಿದ್ದರೆ ನಮ್ಮ ದಾರಿಯೂ ಒಳ್ಳೆಯದಾಗ್ತಪ್ಪ ಮತ್ತೆ ಈ ಸನಾತನ ಧರ್ಮದ ಸ್ಥಾನ. ಇವೆಲ್ಲ ನೀವೆಲ್ಲ ಬಂದಿದ್ದೀವಿ, ಭಾರತ ದೇಶ ಹುಟ್ಟಿದ್ದೀವಿ. ಭಾರತ ದೇಶ ಹುಟ್ಟಿದ ಮೇಲೆ ನಮಗೆ ಸಂಸ್ಕೃತಿ ಭಾರಿ ಚೆನ್ನಾಗಿದೆ. ಸಂಸ್ಕೃತಿಯಲ್ಲಿ ನಾವು ಕೆಲಸ ಮಾಡಬೇಕು. ನಾವು ಹುಟ್ಟಿದ್ದೇವೆ, ಕಾಯ್ತೇವೆ. ಬದುಕಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಧರ್ಮದ ಕರ್ತವ್ಯ ಅದು ನಮ್ಮದು, ಸಮಾಜ ಎರಡೂ ಮಾಡಬೇಕು. ಎರಡೂ ನಮ್ಮ ಕೈಯಲ್ಲಿದೆ. ಧರ್ಮ ಕರ್ತವ್ಯನೂ ನಾವು ಮಾಡಬೇಕು, ಸಮಾಜ ಕರ್ತವ್ಯನೂ ನಾವು ಮಾಡಬೇಕು. ಇದು ಎರಡೂ ಜೊತೆ ಹೋದಾಗ ಮಾತ್ರ ನಮ್ಮ ಮಾನವ ಧರ್ಮ ಶ್ರೇಷ್ಠ ಅಂತ ಹೇಳಿ ಇದೇ ಎಲ್ಲ ಜ್ಞಾನ ಹೇಳುವುದಿದೆ. ಏನು ಬೇರೆ ಏನು ಹೇಳ್ತಾರೆ ಏನು ಇದರ ಅರ್ಥ ಏನು? ಅರ್ಥ ಇಷ್ಟೇ, ನಾವು ಹುಟ್ಟುವಾಗ ಮನದಲ್ಲಿ ಹುಟ್ಟಿದ್ದೇವೆ. ಒಂದು ಆ ಧರ್ಮದ ಒಂದು ಅನುಷ್ಠಾನವನ್ನು ನಾವು ಅದನ್ನು ಕಲಿಬೇಕು, ಅದನ್ನು ಅರಿವು ಮಾಡಿಕೊಂಡು ಅದರಲ್ಲಿ ನಾವು ಉಳಿಬೇಕು, ಅದರಲ್ಲಿ ನಂಬಿಕೆ ಇರಬೇಕು. ಅದನ್ನು ಮಾಡ್ತಾ 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 ಹೋದಾಗ ನಮ್ಗೆ ಏನು ಬೆಳವಣಿಗೆ ಆಗಿದೆ ಅಂತಂದರೆ ನಮಗೆ ಒಂದು ಕರ್ತವ್ಯವೂ ಇದೆ. ಏನಪ್ಪ ಕೆಲಸ ಮಾಡುವಂಥ ಕರ್ತವ್ಯ. ಇವು ಬಾಳದಕ್ಕೆ ಇವು ಅರ್ಥ ಆಗ್ತಾ ಇಲ್ಲ. ಕೆಲಸವನ್ನು ನಾವು ಮಾಡಲೇಬೇಕು. ಜೀವ ಬಂದ ಮೇಲೆ ಕೆಲಸ ಮಾಡಲೇಬೇಕು. ಕೆಲಸ ಮಾಡಬೇಕು ಅಂದ್ರೆ ನಿಷ್ಠೆಯಲ್ಲಿ ಕೆಲಸವನ್ನು ಮಾಡಬೇಕು. ನಿಷ್ಠೆಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಆ ಕೆಲಸವನ್ನು ಕಲಿಬೇಕು. ಕಲಿತ ಮೇಲೆ ನಿಷ್ಠೆಯಿಂದ ನಾವು ಕೆಲಸವನ್ನು ಮಾಡಬೇಕು. ಕೆಲಸವನ್ನು ಮಾಡೋದು ಅಂತಂದ್ರೆ ಏನು? ಎಲ್ಲರೂ ಸಹಾಯವನ್ನು ಆಗುವಂತ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಸ್ವಾರ್ಥದಲ್ಲ, ಸ್ವಾರ್ಥದಲ್ಲಿ ನಮ್ಮ ಊಟ ಮಾಡೋದು ಇದು ಅದೆಲ್ಲ ನಮ್ಮ ಸ್ವಾರ್ಥ. ಆದರೆ ಕರ್ತವ್ಯ ಏನಿದೆ ಎಲ್ಲರಿಗೂ ಸಹಾಯ ಆಗಬೇಕು. ಅದು ಅದೇ ಧರ್ಮ. ನೋಡಿದಾಗ ನಿಷ್ಠೆಯಿಂದ ಯಾರು ಕರ್ತವ್ಯವನ್ನು ಮಾಡ್ತೀರೋ ಅದೇ ನಿಷ್ಕಾಮ ಕರ್ಮ ಅಂತಕ್ಕಂಥದ್ದು ಈ ಕೃಷ್ಣ ಪರಮಾತ್ಮ ನಮಗೆಲ್ಲರಿಗೂ ಹೇಳಿರ್ತಕ್ಕಂಥ. ನೀವು ಬಂದಿರಿ ಸೋಮಾನದಿಂದ ಮನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸನಾತನ ಧರ್ಮ ಸೋಮಾನಕ್ಕೆ ಇಲ್ಲ. 24 ಗಂಟೆ ನಾವು ದುಡಿಮೆ ಮಾಡಬೇಕು, ನಾವು ಕೆಲಸ ಮಾಡಬೇಕು. ಸ್ವಲ್ಪ ಊಟ ಮಾಡೋ ಸಮಯದಲ್ಲಿ, ಸ್ವಲ್ಪ ನಿದ್ದೆ ಮಾಡೋ ಸಮಯದಲ್ಲಿ ಬಿಟ್ಟು ಎಲ್ಲರೂ ಸಮಾಜದ ಬಗ್ಗೆ ನಾವು ಚಿಂತೆ ಮಾಡಬೇಕು. ನನ್ನ ಕರ್ತವ್ಯ ಇದೆ, ನಾನು ಏನು ಮಾಡಬೇಕು, ನಾನು ಏನು ಕಲಿಬೇಕು, ನಾನು ಏನು ಬೆಳೆಸಬೇಕು, ಎಲ್ಲವನ್ನೂ ನಾವು ಆ ಸೋಮಾನವನ್ನು ಬಿಟ್ಟು ಕರ್ತವ್ಯ ಮಾಡೋದೇ. ಸತ್ಯದಲ್ಲಿ ನೀವು ಒಬ್ಬರೇ ಮಾಡ್ತೀರಾ? ಸ್ವಲ್ಪ ದುಡ್ಡು ನೀವು ಹಣವನ್ನು ತಗೋಬಹುದು. ಆದರೆ ಎಷ್ಟು ಜನ ಸಹಾಯ ಕಂಪ್ಯೂಟರ್ ಅದು ಮಾಡಿದಾಗ ಎಷ್ಟು ಜನ ಸಹಾಯ ಮಾಡಬಹುದು?
ಇವೆಲ್ಲ ಈ ಕೆಲಸಗಳು ಇದ್ದಾವೆ. ಎಲ್ಲ ಮಾಡೋದು ಕೆಲಸಗಳೇ. ನಾವು ಹೊಟ್ಟೆ ಪಾಡು ಕೆಲಸ ಮಾಡಲೇಬೇಕು. ಹೊಟ್ಟೆ ಪಾಡು ಮಾಡುವಾಗ ಎಲ್ಲರಿಗೂ ಸಹಾಯ ಆಗಬೇಕು. ಇವಾಗ ನಾವು ಜಮೀನಲ್ಲಿ ಹೋಗ್ಬಿಟ್ಟು ನಾವು ರೈತರಾಗಿ ನಾವು ಬೆಳೆಸ್ತೇವೆ. ಇವಾಗ ಭತ್ತ ಬೆಳೆಸ್ತೇವೆ. ಭತ್ತವನ್ನು ಬೆಳೆಸುವಾಗ ಅದು ನಿಷ್ಠೆಯಿಂದ ಬೆಳೆಸ್ತಾಗ ಆ ಭತ್ತ ಒಬ್ಬರಿಗೆ ಆಗ್ತದ, ಎಲ್ಲ ನೀವು ಅಷ್ಟೇ. ನೀವು ಕೆಲಸವನ್ನು ಮಾಡಲೇಬೇಕು, ನಿಮ್ಮ ಕರ್ತವ್ಯ ಮಾಡಲೇಬೇಕು, ನಿಮ್ಮ ಇದು ಸಹಾಯ ಸಮಾಜಕ್ಕೆ ಆಗಲೇಬೇಕು. ಇದೇ ಸನಾತನ ಧರ್ಮ ಅಂತಕ್ಕಂಥದ್ದು. ನೀವು ಯಾವತ್ತೂ ಎಚ್ಚರಿಕೆಯಲ್ಲಿ ಇದ್ದೀವಿ. ನಮಗೆ ನಮ್ಮ ಸಮಾಜ ನಾವು ಇಲ್ಲಿವರೆಗೂ ಒಂಥರ ಒಂದು ಸೋಮಾರ್ಥನ ಆಗಿಬಿಟ್ಟಿದ್ದೇವೆ. ಅದಕ್ಕೋಸ್ಕರ ನಾವು ಏನು ಆಗಬೇಕಾಗಿತ್ತೋ ಅದು ಆಗಿಲ್ಲ. ಇವಾಗ ಸೋಮಾರ್ಥನ ಜಾಸ್ತಿ ಆಗಿದೆ. ಈ ಒಂದು 500, 600, 700, 800 ವರ್ಷದಲ್ಲಿ ಭಾರಿ ಸೋಮಾರ್ಥನ ಆಗಿಬಿಟ್ಟಿದೆ. ನಾವು ಏನು ಬಂದುಬಿಟ್ರೆ ಸಾಕಪ್ಪ, ನಾವು ಕೆಲಸ ಮಾಡಿದ್ರೆ ಸಾಕು, ಸರ್ಕಾರ ಕೊಡ್ಬಿಡ್ರಿ. ಸರ್ಕಾರ ಯಾಕೆ ಕೊಡ್ಬೇಕು? ಯಾರು ಸರ್ಕಾರ? ನಮ್ತಾನೆ, ನಾನು ಕರ್ತವ್ಯ ಮಾಡಬೇಕಾನೆ, ಕೆಲಸ ಮಾಡಬೇಕಾನೆ. ಈ ಒಂದು ಮನೋಭಾವವನ್ನು ಬಿಟ್ಟು ನಾವು ಬೇರೆ ಏನೋ ಮಾಡ್ತಾ ಇದ್ದೀವಿ. ನಮ್ಮ ಕಾಲದಲ್ಲಿ ನಾವು ನಿಲ್ಲಬೇಕು. ನಿಂತು ಕರ್ತವ್ಯ ಮಾಡಿ, ನಿಮ್ಮ ಧರ್ಮದ ಪ್ರಕಾರ ನಡವಳಿಕೆಯನ್ನು ಮಾಡಿ ಹೋಗೋ ಸಮಯದಲ್ಲಿ ದೇವರು ಬರ್ತಾನೆ. ನಮ್ಮ ಇದೆ ನಿಮಗೆ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ಒಂದು ಕಡೆ ಧರ್ಮ, ನಾವು ಹೇಳ್ಕೊಳ್ಳೋ ಧರ್ಮ, ಅವರು ನಮ್ಮ ಕರ್ತವ್ಯವನ್ನು ಯಾವ ರೀತಿಯಾಗಿ ನಮ್ಮ ನಡವಳಿಕೆಯನ್ನು ನಮ್ಮ ಸಂಸ್ಕೃತಿಯನ್ನು ಬೆಳೆದು ನಮ್ಮ ಕರ್ತವ್ಯವನ್ನು ಏನು ಮಾಡಬೇಕು ಸಾಧ್ಯ ಅವರು ನಿಮಗೆ ದಾರಿ ಮಾಡಿಕೊಡ್ತಾರೆ. ಎರಡು ಜೊತೆಗಿದ್ರೇನೆ ಒಬ್ಬ ಮನುಷ್ಯ ಬೆಳಿಬೇಕಾಗ್ತದೆ. ಇಲ್ಲ ಅಂದರೆ ಅದು ಮನುಷ್ಯ ಬೆಳೆಯಲು ಸಾಧ್ಯವಿಲ್ಲ. ಇವತ್ತು ನೀವು ಏನೇನು ಕಾರ್ಯವನ್ನು ನೀವು ನೋಡಿದಿರೋ ನಿಷ್ಠೆಯಿಂದ ಮಾಡ್ತೀರೋ, ಎಷ್ಟು ನಿಷ್ಠೆಯಿಂದ ಮಾಡ್ತೀರೋ ಅಷ್ಟು ಪರಮಾತ್ಮ ನಿಮ್ಗೆ ಸಹಾಯ ಮಾಡ್ತಾರೆ. ಏನೂ ಯೋಚನೆ ಮಾಡಬೇಡಿ. ನಾಳೆ ಬೆಳಿಗ್ಗೆ ಊಟ ಆಗ್ತದೆ ಇದೆಯೋ ಅಂತ ಯೋಚನೆ ಮಾಡಬೇಡಿ. ನಿಷ್ಠೆಯಿಂದ ಮಾಡಿ. ನಿಮ್ಗೆ ಯಾರೋ ಒಳ್ಳೆ ಇದೆ, ಒಳ್ಳೆ ಇದೆ, ಯಾರೋ ಬರ್ತಾರೆ, ಯಾರೋ ಸಹಾಯ ಮಾಡ್ತಾರೆ, ಯಾರೋ ಅದೇ ಧರ್ಮ. ನಿಮ್ಗೆ ಗೊತ್ತಿಲ್ಲದೆ ಧರ್ಮ ರಕ್ಷಣೆ ಮಾಡ್ತದೆ. ನಿಮ್ಮ ಕೆಲಸ ನೀವು ನಿಷ್ಠೆಯಿಂದ ಮಾಡಿ. ಸಮಾಜಕ್ಕೆ ಚಿಂತೆ ಮಾಡಿ. ಎಲ್ಲ ಸಮಾಜಕ್ಕೆ ನಾನು ಕಾರ್ಯ ಮಾಡ್ತೇನೆ ಅಂತಕ್ಕಂಥ ಭಾವನೆಯಿಂದ ಮಾಡಿ. ಇದು ಭಾರಿ ಮುಖ್ಯ. ದೇಶದ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಇದು ಭಾರಿ ಮುಖ್ಯ. ಎಲ್ಲವೂ ದೇಶನೇ ಮುಖ್ಯ. ನಾನು ಮುಖ್ಯ, ದೇಶದ ಮುಖ್ಯ. ನಾನು ಯಾರು? ದೇಶ. ದೇಶ ಯಾರು? ನಾನು ಬೇರೆ ಅಲ್ಲ, ದೇಶ ಬೇರೆ ಅಲ್ಲ. ನನ್ನ ಮನೆ ಬೇರೆ ಅಲ್ಲ, ದೇಶ ಬೇರೆ ಅಲ್ಲ. ನನ್ನ ಮನೆಯೂ ದೇಶನೇ, ನಮ್ಮ ದೇಶನೂ ದೇಶನೇ. ಏನು ಈ ಒಂದು ಸಂಸ್ಕೃತಿಯಲ್ಲಿ ನೀವು ಅದೇ ದೇಶ ನಮಗೆ ಅಂತಂದ್ಬಿಟ್ಟು ನೀವು ಅದು ಮಾಡುವಾಗ ನಿಮ್ಮ ಕರ್ತವ್ಯ ಏನಿದೆ ನಿಶ್ಚಯ ಮಾಡಿದ್ರೆ ಅವರಪ್ಪ ನಾನು ದೇಶ ಮಾಡ್ತೇನೆ ಅಂತ ಅರ್ಥ ಅರಿವು ಮಾಡ್ಕೊಂಡು ಅಷ್ಟು ಸಾಕು. ಇನ್ನೇನು ಬೇಕಾಗಿಲ್ಲ. ಇದೇ ಧರ್ಮ. ಇಷ್ಟನ್ನ ಇದು ನಮ್ಮ ಸನಾತನ ಧರ್ಮದ ಪರಂಪರೆಯಲ್ಲಿ ನಾವು ಬಂದಿರ್ತಕ್ಕಂಥ ಈ ಸಂಸ್ಕೃತಿ. ಇದನ್ನ ಮಾಡ್ಕೊಂಡು ಹೋಗ್ಬಿಟ್ರೆ ನೋಡಿ, ಯಾರೂ ಈ ಒಂದು ಜಗತ್ತಿಗೆ ಯಾರೂ ಇಲ್ಲಿ ಬಂದು ಧರ್ಮವನ್ನು ನಾಶ ಮಾಡೋದಕ್ಕೆ ಯಾರಿಗೇನೂ ಸಾಧ್ಯವಾಗುವುದಿಲ್ಲ. ಯಾವಾಗಪ್ಪ ಬರ್ತಾರೆ ಅಂತಂದ್ರೆ, ಯಾವಾಗ ನಾವು ಸೋಮಾಂತನ ಆಗ್ತವೋ, ಯಾವಾಗ ನಾವು ಇಲ್ಲಪ್ಪ ಅವ್ರು ಮಾತಾಡಿದ್ರು, ನಮ್ಮ ತಂದೆ ಮಾಡ್ತಾರೆ, ನಮ್ಮ ತಮ್ಮ ಮಾಡ್ತಾರೆ, ನನ್ನ ನಾನೇ ಮಾಡಬೇಕು ಅಂತಕ್ಕಂಥ ಆ ಒಂದು ಸೋಮಾಂತನದಲ್ಲಿ ನಾವು ಮನೆಯಲ್ಲಿದ್ದರೆ ನೋಡಿ, ಬೇರೆಯವ್ರು ಬಂದ್ಬಿಟ್ಟು ಅಲ್ಲಿ ಮನೆ ಬರ್ತಾ ಇದ್ದಾರೆ, ತಿಂತಾರೆ. ಯಾಕಂದ್ರೆ ನಿನಗೆ ಆ ಶಕ್ತಿ ಇರೋದಿಲ್ಲ. ನಿನ್ನ ಶಕ್ತಿ ಇದ್ದಾಗ ನಿನಗೆ ಶಕ್ತಿ ಇಲ್ಲದೆ ಏನಾಗ್ತದೆ? ಸಂಪಾದನೆ ಮಾಡತಕ್ಕಂಥ ಏನಾಗ್ತದೆ? ನಿಮಗೆ ಒಂದು ಧೈರ್ಯ ಬರ್ತದೆ, ಒಂದು ನಿಲ್ಲುವಂಥ ಒಂದು ಧೈರ್ಯ ಬರ್ತದೆ. ನಾನು ಒಳ್ಳೆಯ ಜೀವನದಲ್ಲಿ ನಾನು ನಡೆಯಬೇಕು
ನೀನು ಅದನ್ನು ಸಾಧನೆ ಮಾಡಿದ್ದೀಯ. ಸಾಧನೆ ಇಷ್ಟೇ, ನೀನು ಸಾಧನೆ ಮಾಡಿದ್ರೆ ನಿನ್ನ 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 ಕಾರಣವನ್ನು ನೀನು ನಿಂತಿದ್ದೇನೆ. ಅದೇ RSSನ ಒಂದು ನೀನು ಎಲ್ಲರೂ ಗೋಚರ ಕೊಡ್ತಾ ಇದ್ದಾರೆ. ನಿಮ್ಮ ಕಾಲದಲ್ಲಿ ನಿಲ್ಲಿ, ನಿಮ್ಮ ಜೀವನವನ್ನು ನೀವು ನಡೆಸುವಾಗ ಧರ್ಮ ಪ್ರಕಾರವಾಗಿ ಹೋಗಿ ನಮ್ಮ ಭಾರತ ಸಂಸ್ಕೃತಿಯಿಂದ ನೀವು ಹೋಗಿ ಅಂತಕ್ಕಂಥದ್ದೇ ಅವರ ಸಂಸ್ಕೃತಿಯ ಒಂದು ದೊಡ್ಡ ಒಂದು ಸಂಸ್ಕೃತಿ. ಹೀಗಾಗಿ ಇದೆಲ್ಲ ಹೇಳೋದಕ್ಕೆ ಪರಮಾತ್ಮ ಇದ್ದಾನೆ, ಗುರು ಇದ್ದಾರೆ, ಧರ್ಮಕ್ಷೇತ್ರರು ಇದ್ದಾವೆ, ಎಲ್ಲವನ್ನೂ ನೀವು ಸಹಾಯ ಮಾಡ್ತದೆ. ನೀವು ಆಮೇಲೆ ಈ ಸಂಸ್ಥೆಗಳು ರಾಷ್ಟ್ರ ಸೇವಾ ಸಂಸ್ಥೆ ಇದೆ, ಅದು ನಮಗೆ ಸಹಾಯ ಮಾಡ್ತದೆ. ಆದರೆ ನೀವು ಏನು ಮಾಡಬೇಕು? ನಿಷ್ಠೆಯಿಂದ ನೀವು ನಿಮ್ಮ ಕರ್ತವ್ಯ ಮಾಡಬೇಕು. ಅದೇ ನಿಷ್ಕಾಮ ಪರಿಣಾಮ. ಅದೇ ಕೃಷ್ಣ ಪರಮಾತ್ಮ ಹೇಳೋದು ಅಷ್ಟೇ, ಏನೂ ಬೇಡ ಹೇಳಿಲ್ಲ, ನೀವು ನಿಷ್ಠೆಯಿಂದ ಮಾಡಬೇಕಂತ ಹೇಳಿ ನಾನು ಗುರುವಿಗೆ ನಾನು ಮಾನಸಿಕವಾಗಿ ಅವರು ಪೂಜೆ ಮಾಡಿ ಎಲ್ಲ ಶಕ್ತಿಯನ್ನು ಕೊಟ್ಟು, ಆ ಒಂದು ನಿಲ್ಲುವಂಥ ಶಕ್ತಿಯನ್ನು ಕೊಟ್ಟು, ನೀವು ಎಲ್ಲ ಸಮಾಜ ಬಗ್ಗೆ ಚಿಂತೆ ಮಾಡುವಂಥ ಶಕ್ತಿಯನ್ನು ಕೊಟ್ಟು, ಮತ್ತು ಆ ಸಮಾಜ ಸೇವೆ ಮಾಡುವಂಥ ಚಿಂತೆಯನ್ನು ಕೊಟ್ಟು ಅಂತಕ್ಕಂಥದ್ದು ಅವರಿಗೆ ಅರ್ಪಿಸಿ